ಅಲ್ಲ ಕಣ್ರಿ, ಹೇಳ್ರಿ. ಮಾಲಾಯ ಕರಿನು ಸಾಕು, ನಂಗ್ ಮಾಲಾಯ ಸುಗ್ಗಿ ಹಬ್ಬ ಅಂದ್ರೆ ಸಾಕು. ಎದೆ ಎಲ್ಲ ಜಲ್ ಅನ್ನೋದು ಜ್ವರನೇ ಬರ್ತದೆ. ನಾನೇನ್ರಿ ಹೋದ ವರ್ಷ ನಮ್ಮನೆ ಗಂಡ್ಸು ಹಿಂಗೆ ಮಾಡಿದ್ ಕಣ್ರಿ. ನಾನು 5 ಮನೆಗೆ ಹೇಳ್ತೀನಿ ಅಂತ ಹೇಳಿ ಹೋಗಿ 50 ಜನಕ್ಕೆ ಕರ್ದ್ ಬಂದಿದ್ ಕಣ್ರಿ. ಆಮೇಲೆ ನಂಗ ಆ ಟೈಮಲ್ಲಿ ಜ್ವರ ಕಂಡ್ರಿ, ನೀವ್ ಕರ್ದಿದ್ರಲ್ಲ, ನಾನಾದ್ರೆ ಅಡ್ಗಿಗ್ ಬರ್ತಿದ್ದೆ. ಅಲ್ಲ ನಿಮಗೊಂಚೂರು ಯಾರ ಮನೇಲಿ ಫಂಕ್ಷನ್ ಇದ್ದಾಗ ಜ್ವರನೇ ಜಾಸ್ತಿ ಅಲ್ಲ. ಇಲ್ಲ ಕಂಡ್ ಹಂಗ ಮಾಡ್ತೀನೇನ್ರಿ. ನಾವೆಲ್ಲ ಬಂದ್ ನಿಮ್ ಮನೇಲಿ ಒದ್ದಾಡೋದು ಇರಿ ಒಂಚೂರು ಸಾಕಂತದ ಕಾಣ್ತೀನಿ. ಹೌದಾ? ಸರಿ ತಡ್ರಿ, ಕೈ ತೊಳ್ದಿರಾ? ಇಲ್ಲ. ಆಮೇಲೆ ಹೋಗ್ಲಿ ಅಂತ ಬಿಟ್ಟು 80 ಕಡುಬು ಮಾಡಿದ್ದು ನನಗೆ ಎಣಿಸಿ ಮತ್ತೆ ನೀನು 80 ಕಡುಬು ಅಲ್ಲೇ ಕಡ್ರಿ. ಈ ಗಂಡ್ಸು ನೆಂಟ್ರನ್ನು ಕರಿಯೋದು, ಆಮೇಲೆ ಅಕ್ಕಿ ಹಿಟ್ಟು ಮಾಡ್ಸ್ಕೊಂಡ್ ಬರೋದ್ ನಾ ಎಂತ ಮಾಡ್ಸಾಯ್ಕತ್ತದೆ, ಮಿಸ್ಕಿಲ ರುಬ್ಬಕತ್ತದ ಅಷ್ಟು. ಆಮೇಲೆ ಬೀಜ ಕಲ್ಲೆಲ್ಲ ಯಾರ್ ತೆಗೆದು ರುಬ್ಬುದು ಬೀಸ್ತಾರಂತ ಹೇಳ್ದೆ. ಎಷ್ಟಿತ್ತು 80 ಕಡುಬು ಮಾಡ್ದೆ. ಸಾವ್ಗಿ ಮಾಡೀನಿ, ಸಾವ್ಗಿ 100-120 ಮಾಡೀನಿ. 50 ಜನ ಅಂದ್ರೆ ಸುಮ್ಮನೆ 2-3 ಸಾವಿರ ತಿನ್ನೋದು, ಕಡುಬು ತಂದು ತಿನ್ನೋದಂತ. ನಾನು ಬಡ್ಸಿ ಲಾಸ್ಟ್ ಪಂಕ್ತಿಗೆ ಇಕ್ಕಕ್ ಹೋಗ್ತೀನಿ, ಇಲ್ಲ ಕಡ್ಬೆ ಇಲ್ಲ. ಆಮೇಲೆ ಒಂದು ಐಡಿಯಾ ಮಾಡ್ದೆ, ಎರಡೇ ಕಡ್ಬು ಹಾಕ್ದೆ. ಕಡ್ಬು ಹಾಕಿ ಬೇಕಾ ತಿಂತೀರೇನಾ ಅಂತ ಸುಮ್ಮನೆ ತಗೊಂಡೋಗೋದು ಪಾತ್ರೆಯ ಹಿಂಗೆ ತೋರ್ಸ್ದಂಗ್ ಮಾಡೋದು. ಅವಾಗ ಅವರು ಬೇಡ ಅಂತ ಸಂಕೋಚ ದಾಕ್ಷಿಣೆ ಮಾಡೋದು. ಅಲ್ಲ ಆಮೇಲೆ ಲಾಸ್ಟ್ ಬಂದು ತಗೊಂಡೋದ್ನಾ, ನಾನು 2 ಕಡುಬು ತಗೊಂಡೋಗಿ ತಿಂತೀರಾ ಅಂತ ಕೇಳುದು. ಹಿಂಗೆ ಪಾತ್ರೆ ತಗೊಂಡೋಗೋದು, ಹಿಂಗ್ ಹಿಡ್ಕೊಡೋದ್ ಮೇಲೆ ತಿಂತೀರಾ ಅನ್ನೋದು. ಮತ್ತೆಂತ ಮಾಡಿದ್ರಿ ಅಷ್ಟು ಜನಕ್ಕೆ? ಅಲ್ಲ 80 ಕಡುಬು, ಕೈ ರಟ್ಟೆ ಎಲ್ಲ ಹೋದ ವರ್ಷ ಮಾಲೆ ಈ ವರ್ಷನೂ ನೋವು. ಅಲ್ಲ ಕಣ್ರಿ, ನಾನೊಂದ್ ವಿಷಯ ಹೇಳ್ತೀನಿ, ಮತ್ ನೀವು ಕೇಳಕ್ ಹೋಗ್ಬಾರ್ದು. ಕವಿತಾಕರ್ ಮನೆಗೆ ಮೊನ್ನೆ ನಾ ಮಾಲೆಗೆ ಹೋಗಿದ್ನಲ್ಲ, ಹೋದ ವರ್ಷದ್ನ ಮಾತಾಡ್ತಾ ಕೂತಿದ್ರು ಕಣ್ರಿ. ಇವಾಗ ಕುಡ್ಕೊಂಡಿರ್ತಾರಲ್ಲ, ಅವ್ರು ಜಾಸ್ತಿ ತಿನ್ನಲ್ಲ ಅಂತ ಹೇಳ್ತಾರಲ್ಲ, ಒಲೆ ತಿನ್ನೋದು ಒದೇ ಆಗಿದ್. ಮತ್ತೆ ಆಮೇಲೆ ಮಾಂಸನು ಜಾಸ್ತಿ ತಂದಿರ್ಲ. ಕಡುಬಿನ ಕತೆ ಹಂಗಲ್ಲ, ಮಾಂಸದ ಕತೆ ಕೇಳಿದ್ರೆ ನಗ ಇರ್ತೀರ. ಎಂತಂದ್ರೆ ಕುರಿ ಮಾಂಸ ಹೋದ ವರ್ಷ 650 ರೂಪಾಯಿ ಕೆಜಿ ಇತ್ತಲ್ಲ. ನಮ್ಮನೆ ಗಂಡ್ಸು ಅರ್ಧ ಕೆಜಿ ತಂದದೆ. ಅರ್ಧ ಕೆಜಿಗೆ 2-3 ಕಾಯಿ ಹಾಕಿ ಸಾರು ಮಾಡಿದೆ. ಆಮೇಲೆ ಅಲ್ಲ ಕಣ್ರಿ, ಒಂದೊಂದು ಪೀಸ್ ಬರ್ಬೇಕಾದ್ರೆ ಹೆಂಗ್ ಬಡ್ಸಿದ್ರಿ ನೀವು? ಉಪ್ಪಿನಕಾಯಿ ಕೊಚ್ಚಿದ್ದು. ಆಮೇಲೆ ಊಟ ಬಡಿಸ್ತಾ ಇದೀನಿ, ಕೊನೆ ಪಂಕ್ತಿ ಬರೋಷ್ಟಕ್ಕೆ ಏನೂ ಇಲ್ಲ ಸಾರು. ನಮ್ಮನೆ ಪುಟ್ಟಿ ಕಾಯಿಸಿದ ಬಿಸಿನೀರಿತ್ತು, ಹುಯ್ದೆ, ಉಪ್ಪು ಹಾಕ್ದೆ, ಬಡಿಸ್ದೆ. ಅಯ್ಯೋ ಒಂಚೂರು ಎಣ್ಣೆ ಬಿದ್ದವರೆಲ್ಲ ಏನು ವಿನೋದಕ್ಕ ಎಂಥ ಸಾರು ಮಾಡಿದೀರಾ, ಚಂದ ಅನ್ನೋದು. ನನಗೆ ಗೊತ್ತು ಚಂದ ಅಂದ ಒಳಗಿನ ಪರಮಾತ್ಮದು ಅಂತ.